ಯಾಕೆ ಪದೇ ಪದೇ ಆರೋಗ್ಯ ಸಚಿವರಾಗೇ ನೀವು ಬರ್ತೀರಿ ಕರ್ನಾಟಕಕ್ಕೆ? ಆರೋಗ್ಯ ಇಲಾಖೆ ನಿಮ್ಮನ್ನು ಬಿಟ್ಕೊಡಲ್ವೋ? ನೀವು ಆರೋಗ್ಯ ಇಲಾಖೆ ನೀವು ಬಿಟ್ಕೊಡಲ್ವೋ? ಇಲ್ಲ, ಯಾಕಂತ ಹೇಳಿದರೆ ಒಂದು ಹಂತದಲ್ಲಿ ಒಂದು ಸಿಸ್ಟಮನ್ನು ಚೆನ್ನಾಗಿ ಮುಂದೆ ತೆಕ್ಕೊಂಡು ಹೋಗಬೇಕು. ಆರೋಗ್ಯ ಇಲಾಖೆ ಪ್ರಮುಖವಾದ ಒಂದು ಇಲಾಖೆ. ಜನಸಾಮಾನ್ಯರ ಹುಟ್ಟಿನಿಂದ ಹಿಡಿದು ಸಾಯುವ ತನಕ ಕೂಡ ಇದಕ್ಕೆ ನಾವು ನೋಡ್ತಾ ಇರಬೇಕು. ಅದ ಕಾರಣ ಅದನ್ನು ಮತ್ತೆ ಚೆನ್ನಾಗಿ ನಿಭಾಯಿಸ್ಬಹುದೆಂಬ ಕೊಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ನೀವು ಆರೋಗ್ಯ ಸಚಿವರಾದ ಮೇಲೆ ಕೆಲವಷ್ಟು ಭರವಸೆಗಳಂತೂ ಬಂದಿದೆ. ಹಾಗಂತ ನಾವು ಇಂದಿರಾ ಸಚಿವರನ್ನು ದೂಷಣೆ ಮಾಡ್ತಾ ಇಲ್ಲ. ಏನೆಲ್ಲ ಸುಧಾರಣೆಗಳ ಕನಸು ಕಂಡಿದ್ದೀರಿ ಈ ಬಾರಿ? ಇಲ್ಲ, ಈಗ ನಾನು ನನ್ನ ಸನ್ಮಿತ ದಿನೇಶ್ ಗುಂಡೂರಾವ್ ಏನಾದ್ರು ಉತ್ತಮ ಕೆಲಸ ಮಾಡಿದ್ದಾರೆ, ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗೋದು, ಕೆಲವೊಂದು ಬದಲಾವಣೆ ತರೋದು. ಒಂದು, ನಾನು ಈಗಲೇ ಹೇಳಿದೆ, ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ MBBS ಡಾಕ್ಟರ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿ, ಮ್ಯಾನ್ ಪವರ್ ಫಿಲ್ ಮಾಡೋದು ಫಸ್ಟಿಗೆ. ಸೆಕೆಂಡ್, ಅತ್ಯುತ್ತಮವಾದ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡೋದು. ಯಾಕಂತ ಹೇಳಿದರೆ ನೀವು ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಆ್ಯಂಬುಲೆನ್ಸ್ ವ್ಯವಸ್ಥೆ ಸರಿಯಾಗಿಲ್ಲದಿದ್ದರೆ, ನಾನೊಬ್ಬ ಅಸೌಖ್ಯನಾಗಿ ಅಥವಾ ಆಕ್ಸಿಡೆಂಟ್ ಆಗಿ ಅಲ್ಲಿ ಬಿದ್ದರೆ ನನಗೆ ರೈಟ್ ಟೈಮಲ್ಲಿ ಬಂದು ಆ್ಯಂಬುಲೆನ್ಸ್ ಬಂದು ಅಲ್ಲಿ ಕರ್ಕೊಂಡು ಹೋಗೋದಿದ್ದರೆ ಅಲ್ಲಿ ನಾನು ಎಷ್ಟು ಚೆನ್ನಾಗಿ ಮಾಡಿ ಏನು ಕೂಡ ಪ್ರಯೋಜನ? ಮತ್ತು ನನಗೆ ನಡ್ಕೊಂಡು ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು ಅಂತ ಇದ್ದರೆ ಅದು ಏನು ದೊಡ್ಡ ರೋಗ ಅಲ್ಲ, ಅದು ಎಮರ್ಜೆನ್ಸಿ ರೋಗ ಅಲ್ಲ, ಅದು ಎಲ್ಲಿ ಕೂಡ ಹೋಗಿ ಮುಟ್ಬೋದು, ಟ್ರೀಟ್ಮೆಂಟ್ ತಗೊಳ್ಬೋದು. ಜೀವ ಉಳಿಸುವಂಥ ಕಾಲಘಟ್ಟಕ್ಕೆ ಏನು ಬೇಕು? ಅತ್ಯುತ್ತಮವಾದ ಆ್ಯಂಬುಲೆನ್ಸ್ ನಮಗೆ ವ್ಯವಸ್ಥೆ ಬೇಕು. ಕೋವಿಡ್ ಸಂದರ್ಭದಲ್ಲಿ ಯಾವ ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಕೇಳಿದಂಥ ಪ್ರಾರ್ಥನೆ ಕೇಳಿದ್ದು ಆಸ್ಪತ್ರೆಗಳಲ್ಲಿ. ಹೌದು. ಈಗ ನಮಗೆ ಬೇಕಾಗಿರೋದು ಗುಡಿಗುಂಡಾರ ಅಲ್ಲ, ಮಸೀದಿ ಅಲ್ಲ, ಚರ್ಚ್ ಅಲ್ಲ, ಆಸ್ಪತ್ರೆಗಳು ಬೇಕು. ಕೋವಿಡ್ ಆದಮೇಲೆ ನಾವು ಎಚ್ಚೆತ್ಕೊಂಡಿದ್ದೀವ ಇಲ್ಲಿವರೆಗೂ? ಖಂಡಿತ ಎಚ್ಚೆತ್ಕೊಂಡಿದ್ದಾರೆ. ನಮಗೆ ಆಸ್ಪತ್ರೆ ಬೇಕು, ಧಾರ್ಮಿಕ ಕೇಂದ್ರಗಳು ಕೂಡ. ನಾನು ಹೇಳಿದ್ದು ಬೇಡ ಅಂತ. ಹೌದು, ಪ್ರಾಣ ಉಳಿಸಲು ಏನು ಬೇಕು? ಆಸ್ಪತ್ರೆ ಬೇಕು ಅಂತ ಇರಲಿ. ಹೌದು, ಆದರೆ ಅತಿ ಮುಖ್ಯವಾಗಿ ಏನು ಬೇಕು? ಆಸ್ಪತ್ರೆಗಳು ಬೇಕು ಅಂತ. ಆ ರೀತಿ ಆಸ್ಪತ್ರೆಗಳನ್ನು ಸುಸಜ್ಜಿತವಾಗಿ ಮಾಡುವಂಥ ಶಕ್ತಿ ನಮ್ಮ ಸರ್ಕಾರಗಳಿಗಿದೆಯಾ? ನೋಡಿ, ಆಸ್ಪತ್ರೆಗೆ ಭಾಳ ಚೆನ್ನಾಗಿ ಇವತ್ತು ಎಲ್ಲ ಕಡೆ ಇದೆ. ಆದರೆ ಅಲ್ಲಿ ಕೆಲಸ ಮಾಡುವಂಥ ನಮ್ಮ ಮಾನವ ಸಂಪನ್ಮೂಲ ಸಿಬ್ಬಂದಿವರೆಗೂ ಕೂಡ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ. ಅದು ಸರ್ಕಾರಿ ವ್ಯವಸ್ಥೆಯಲ್ಲೂ ಇನ್ನಷ್ಟು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ. ಇವತ್ತು ನಾನು ನಿನ್ನೆ ಉಡುಪಿಗೆ ಹೋಗಿದ್ದೆ. ಎಲ್ಲ ಡಾಕ್ಟ್ರುಗಳಿದ್ದಾರೆ ಎಲ್ಲ ಆಸ್ಪತ್ರೆಯಲ್ಲಿ, ತಾಲೂಕು ಆಸ್ಪತ್ರೆಯಲ್ಲಿ, ಪ್ರಾಥಮಿಕ ಯಾವುದೇ ಕೊರತೆ ಇಲ್ಲ. ಅಲ್ಲಿ ನಾವು ಹೆಚ್ಚಿನ ಇನ್ನೂ ಕೂಡ ಚೆನ್ನಾಗಿ ಕೆಲಸ ಮಾಡಿದರೆ ಭಾಳಷ್ಟು ಜನಸಾಮಾನ್ಯರಿಗೆ ನಮ್ಮ ಆರೋಗ್ಯ ಸೇವೆಯನ್ನು ಇನ್ನಷ್ಟು ಅತ್ಯುತ್ತಮವಾಗಿ ನಮಗೆ ಕೊಡ್ಬೋದು. ಸಮುದಾಯ ಆರೋಗ್ಯ ಕೇಂದ್ರಗಳು ಟರ್ಷರಿ ಕೇರ್ ಸೆಂಟರ್ಗಳಾಗುತ್ತೆ ಅಂತ ಕನಸುಗಳನ್ನ ಕಟ್ಕೊಂಡಿದ್ರು. ಬಟ್ ಈಗಲೂ ಕೂಡ ಸಮುದಾಯ ಆರೋಗ್ಯ ಕೇಂದ್ರಗಳು ಟರ್ಷರಿ ಕೇರ್ ಸೆಂಟರ್ಗಳಾಗಿದ್ದಾವ? ಇಲ್ಲ, ಆಗೋದಿಲ್ಲ, ಆಗಲೂ ಇಲ್ಲ, ಇನ್ನು ಮುಂದಕ್ಕೆ ಆಗೋದು ಕೂಡ ಇಲ್ಲ. ಕೋವಿಡ್ ನಂತರದಲ್ಲಿ ಅಂಥದ್ದೊಂದು ಭ್ರಮೆನ ಜನರಲ್ಲಿ ತುಂಬಲಾಯಿತು. ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಆರೋಗ್ಯ ಕ್ಷೇತ್ರವನ್ನು ಬಹಳ ಸುಧಾರಿಸ್ತೀವಿ ಅಂತ. ನೋಡಿ, ಆರೋಗ್ಯ ಕ್ಷೇತ್ರ ಸುಧಾರಣೆ ಅಂತ ಹೇಳಿದರೆ ನಾವು ಆಸ್ಪತ್ರೆಗಳನ್ನ ಜಾಸ್ತಿ ಕಟ್ಟೋದಲ್ಲ, ಆಸ್ಪತ್ರೆನ ಕಡಿಮೆ ಕಟ್ಟುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ನಾವು ರೋಗ ಬರೋದಕ್ಕಿಂತಲೂ ನಾವು ರೋಗ ಬರದ ರೀತಿಯ ಪ್ರಿವೆಂಟಿವ್ ಮೆಷರ್ಸ್ಗೆ ಹೋಗಬೇಕು. ಅದಕ್ಕಾಗಿ ನಮ್ಮ ಮನೆಯಿಂದಲೇ ಸಣ್ಣ ತಾಯಂದಿರದಲ್ಲಿ ಪ್ರಾರಂಭ ಆಗಬೇಕು. ಯಾಕೆ ಈಗಲ್ಲದಿದ್ದರೂ ಕೂಡ ಈಗ ನೋಡಿ, ಭಾಳ ಇವತ್ತು ಕ್ಯಾನ್ಸರ್, ಕೋವಿಡ್ ತಾರಾಗುವಂಥ ಪರಿಸ್ಥಿತಿ ಆಗಿದೆ. ಡಯಾಲಿಸಿಸ್ ನಿತ್ಯದಲ್ಲಿ ನೋಡೋಂಥ ವಿಚಾರ. ಹಾರ್ಟ್ ಅಟ್ಯಾಕ್ ಯಾರಿಗೆ ಬರ್ತಂದ್ರೆ 15 ವರ್ಷ, 20-30 ವರ್ಷದ ಇವತ್ತು ಸರಿ ಇದ್ದಾನೆ, ನಾಳೆ ಬೆಳಿಗ್ಗೆ ಹಾರ್ಟ್ ಆಪ್ರೇಷನ್ ಅಂತ ಇವತ್ತು ಹೇಳ್ತಾರೆ. ಇದು ಯಾಕೆ ಆಗ್ತಾರೆ? ಆಟೋಮೆಟಿಕ್ ದೇವರು ಕಳಿಸ್ತಾರೆ ರೋಗವನ್ನು. ಅಲ್ಲ, ನಾವು ಜನರವೇ ನಾವು ಈ ರೋಗವನ್ನು ಬರೆಸ್ಕೊಳ್ತಿದ್ದೇವೆ. ಯಾವಾಗ ನಾವು ಪ್ರಕೃತಿಯಿಂದ ದೂರ ಆಗ್ತೇವೆ ನಮಗೆಲ್ಲ ಕೂಡ ರೋಗ ಬರ್ತದೆ. ಯಾವಾಗ ನಾವು ಊಟದ ವ್ಯವಸ್ಥೆಯಲ್ಲಿ ನಾವು ನಮ್ಮದೇ ಆದ ಶೈಲಿಯಲ್ಲಿ ಊಟ ಮಾಡಿಕೊಂಡು ಹೋಗ್ತೇವೆ, ಎಲ್ಲ ಕೂಡ ನಮಗೆ ರೋಗ ಬರ್ತದೆ. ಅದಕ್ಕಾಗಿ ನಾವು ಆರೋಗ್ಯ ಇಲಾಖೆ ಮುಖಾಂತರ ದೊಡ್ಡ ಮಟ್ಟ ಜನಜಾಗೃತಿ ಮಾಡಿಕೊಂಡು ನಾವು ಹೋಗ್ತೇವೆ. IEC ಪ್ರೋಗ್ರಾಮ್ ಏನಂದರೆ ಆರೋಗ್ಯ ಸುರಕ್ಷಣೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದೆ. ಇದರಲ್ಲಿ ಅದಕ್ಕಾಗಿ ತಾಯಂದಿರು ಫಸ್ಟ್ ಇದಕ್ಕೆ ಸಪೋರ್ಟ್ ಮಾಡಬೇಕು. ಪ್ರತಿಯೊಂದು ತಾಯಿ ಒಂದು ಮಗುವನ್ನು ಹೆತ್ತ ಸಂದರ್ಭದಲ್ಲಿ ಅವ್ರಿಗೆ ದೊಡ್ಡ ಮಟ್ಟದ ಆ ಮಗುವಿಗೆ ಯಾವ ಆಹಾರ ಪದ್ಧತಿ ಹೇಗೆ ಕೊಡಬೇಕಂತೇಳಿ ದೊಡ್ಡ ಮಟ್ಟದೊಂದು ಅವೇರ್ನೆಸ್ಸನ್ನು ನಾವು ಬಹುಶಃ ನಮ್ಮ ಇಲಾಖೆ ಮುಖಾಂತರ ಕೊಡಲಿಕ್ಕೆ ಮುಂದಿನ ದಿನ ಪ್ರಾರಂಭ ಮಾಡ್ತೇವೆ. ನೀವು ರಾಜ್ಯದಲ್ಲಿ ಬಹುತೇಕ ಆಸ್ಪತ್ರೆಗಳಿಗೆ ಹೋದರೆ ಇಲ್ಲ 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 ಅಂತಲೇ ಕಾಣಿಸುತ್ತೆ. ವೈದ್ಯರಿಲ್ಲ, ನರ್ಸ್ಗಳಿಲ್ಲ, ಲ್ಯಾಬ್ ಟೆಕ್ನಿಷಿಯನ್ಗಳಿಲ್ಲ, ಮೆಡಿಸಿನ್ ಇಲ್ಲ ಅನ್ನೋದೇ ದೊಡ್ಡ ಸರಣಿ. ಅದು ಖಂಡಿತವಾಗಿಯೂ ಇಲ್ಲ. ನೀವೊಂದು ಸಮೀಕ್ಷೆ ಮಾಡಿ. ನಾನು ಮೊನ್ನೆ ಬೀದರಿಗೆ ಹೋಗಿದ್ದೆ. ಅಲ್ಲಿ 6 ವೇಕೆನ್ಸಿ ಇದೆ MBBS ಡಾಕ್ಟ್ರಿಗೆ. 86 ಅಪ್ಲಿಕೇಶನ್ ಬಂದು MBBS ನನಗೆ ಇಂಪ್ಲುಯೆನ್ಸ್ ಮಾಡ್ತಾಯಿದ್ದಾರೆ, ನನ್ನ ಮಗನ ತೆಕ್ಕೊಳ್ಳಿಕ್ಕೆ ಹೇಳಿ ಅಂತೇಳಿ. ಗುಲ್ಬರ್ಗಕ್ಕೆ ಹೋದರೆ ಅಲ್ಲಿ ಫುಲ್ಲಾಗಿ ಅಲ್ಲಿ ಹೆಚ್ಚುವರಿ ಡಾಕ್ಟರ್ ಇದೆ. ನಾನು ನಿನ್ನೆ ನಮ್ಮ ತೀರ್ಥಹಳ್ಳಿಗೆ ಹೋದೆ. ಬಹುತೇಕ ಎಲ್ಲ ಆಸ್ಪತ್ರೆ, ಎಲ್ಲ ಡಾಕ್ಟ್ರುಗಳು ಇವತ್ತು ಶಿವಮೊಗ್ಗ ಎಲ್ಲದಲ್ಲಿದೆ. ಎಲ್ಲ ಭದ್ರಾವತಿ, ಶಿಕಾರಿಪುರ, ನಮ್ಮ ಸಾಗರ, ಸೊರಬ ಮತ್ತು ಇಲ್ಲಿ ವೈದ್ಯರ ಕೊರತೆ ಇಲ್ಲ ಶಿವಮೊಗ್ಗದಲ್ಲಿ. ನಾನು ಇಲ್ಲಿಗೆ ಉಡುಪಿಗೆ ಹೋದೆ. ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ, ಎಲ್ಲ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ, ಎಲ್ಲ PH ಫುಲ್ ಡಾಕ್ಟರ್ಸ್ ಇದ್ದಾರೆ.
ಸೊ ಬಹುತೇಕ ಎಲ್ಲ ಕಡೆ ಫುಲ್ ಇದೆ. ಕೆಲವೊಂದು ಕಡೆ ಗುಡ್ಡ, ನಮ್ಮ ಮಡಿಕೇರಿ, ಚಿಕ್ಕಮಂಗ್ಳೂರು ಮತ್ತು ನಮ್ಮ ಮಂಗಳೂರು, ಇಂಥ ಈ ಸ್ವಲ್ಪ ಈ ನಮ್ಮ ನಮ್ಮ ಕಲ್ಯಾಣ ಕರ್ನಾಟಕದ ಬಗ್ಗೆನೂ ಮಾತಾಡ್ಬೇಕು ಸರ್ ನೀವು. ಅಲ್ಲಿದೆ, ರಾಯಚೂರ್ ಬಗ್ಗೆ ಮಾತಾಡಿ, ಅದೇ ಯಾದಗಿರಿ ಬಗ್ಗೆ ಮಾತಾಡಿ, ಖಂಡಿತವಾಗಿ ಮಾತಾಡ್ತೇನೆ. ಗುಲ್ಬರ್ಗ ಬಗ್ಗೆ ನಾನು ಅಲ್ಲಿ ಹೋಗ್ತೇನೆ. ಗುಲ್ಬರ್ಗ ಹೇಳಿದೆಲ್ಲ, ಡಾಕ್ಟರ್ಸ್ ಇವತ್ತು ಇದ್ದಾರೆ, ಇಲ್ಲ ಅಂತಲ್ಲ. ಬೀದರ್ ಇವತ್ತು ಮೊನ್ನೆ ಇದ್ದಾರೆ. ಸೊ ಎಲ್ಲವೂ ಇದೆ, 100% ಇದೆ ಅಂತ ಹೇಳಲಿಕ್ಕೆ ಆಗೋದು. ಯಾಕೆಂತ ಹೇಳಿದರೆ ಇವತ್ತಿದ್ದವನು ನಾಳೆ ರಿಟೈರ್ಡ್ ಆಗಿ ಹೋಗ್ತಾನೆ. ಆಯ್ದಲ್ಲಿ ವರ್ಷಕ್ಕೆ ಒಂದು 200-300 ಡಾಕ್ಟ್ರುಗಳು ರಿಟೈರ್ಡ್ ಆಗಿ ಹೊರಗೆ ಹೋಗ್ತಾರೆ. ಆಗ ಅವ್ರಿಗೆ ನಾವು ಪ್ರತಿ ವರ್ಷಕ್ಕೂ ನೇಮಕಾತಿ ಮಾಡ್ಕೊಂಡು ಹೋದರೆ ಅದು ಫಿಲ್ ಆಗ್ತಾ ಬರ್ತದೆ. ಈಗ ಆ ಸಿಸ್ಟಮ್ ಒಂದಿಲ್ಲ. ಈಗ ರಿಟೈರ್ ಆದ ತಕ್ಷಣ ನೇಮಕ ಮಾಡಲಿಕ್ಕೆ ಇದಿಲ್ಲ. ಒಂದು 2 ವರ್ಷ ನೀವು ನೇಮಕ ಮಾಡದಿದ್ದರೆ ಅಲ್ಲಿ 600 ಪೆಂಡಿಂಗ್ ಆಗ್ತದೆ. 3 ವರ್ಷ ನೇಮಕಾತಿ ಮಾಡಿದ್ರೆ 1000 ಪೆಂಡಿಂಗ್ ಆಗ್ತದೆ. ನೀವು ಆರೋಗ್ಯ ಇಲಾಖೆಗೆ ಅರ್ಜಿ ಕೊಟ್ಟರೆ 1000ಕ್ಕೆ 200 ಜನನ ಕೊಡ್ತಾರೆ ಅವರು, 200 ಮುಂದೆ ನೋಡುವ ಅಂತೇಳಿ. ಈ 200 ತೆಕೊಂಡು ಇವ್ರನ್ನ ಹಾಕಿದಾಗ ಇನ್ನೂ 300 ಜನ ಇಲ್ಲಿ ರಿಟೈರ್ ಆಗ್ತಾರೆ. ಅದಕ್ಕಾಗಿ ಏನಾಗಿದೆ, ಇಷ್ಟು ವರ್ಷ ಆಗಿ ಅದಕ್ಕಾಗಿ ನಾನು ಹೇಳಿದ್ದೇನೆ ಮುಖ್ಯಮಂತ್ರಿ ಹತ್ರ, ನಮಗೆ ಬೇರೆ ಏನು ಬೇಡ, ಫಸ್ಟ್ ನಮಗೆಲ್ಲ ಪೋಸ್ಟನ್ನು ಫಿಲ್ ಮಾಡಿಕೊಡಿ. ಹೊಸ ಬಿಲ್ಡಿಂಗೇ ಬೇಡ ನಮಗೆ. ಹೊಸ PSU ಕಟ್ಟೋದಿಲ್ಲ, ಹೊಸ CSU ಬೇಕಾದರೆ ನಾವು ಕಟ್ಟೋದಿಲ್ಲ. ಅಗತ್ಯತೆ ಬಿಟ್ಟು ಅಗತ್ಯ ಬಂದರೆ ಮಾತ್ರ ತಾಲೂಕು ಆಸ್ಪತ್ರೆ, ಹೊಸದು ಬಿಲ್ಡಿಂಗೇ ಕಟ್ಟೋದಿಲ್ಲ. ಅದೆಲ್ಲ ದುಡ್ಡನ್ನು ಫಸ್ಟ್ ಡಾಕ್ಟ್ರುಗಳಿಗೆ ಉತ್ತಮವಾದ ವೇತನ, ನರ್ಸ್ಗಳಿಗೆ ಉತ್ತಮವಾದ ವೇತನ, ಅವ್ರಿಗೆ ಫುಲ್ ಫ್ಲೆಜ್ ಆಗಿ ಅದು ನಿಜ. ಬಟ್ ಗ್ರಾಮೀಣ ಭಾಗದಲ್ಲಿ ಬಹುತೇಕ ವೈದ್ಯರು ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ಲ. ಆಸಕ್ತಿ ನೋಡಿ, ಮೊನ್ನೆ ನೀವು ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ, ಗ್ರಾಮೀಣ ಭಾಗದಲ್ಲಿ ಕಡ್ಡಾಯವಾಗಿ ಅಲ್ಲಿಯೇ ಕರ್ತವ್ಯ ನಿರ್ವಹಿಸಬೇಕು ಅಂತ. ಹೌದು. ಯಾಕೆಂತ ಹೇಳಿದರೆ 450 ಜನಕ್ಕೆ ನೋಟಿಸ್ ಬೇರೆ ಕೊಟ್ಟಿದ್ದೀರಿ. ಡಾಕ್ಟ್ರುಗಳಿಗೆ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಪ್ಲೇಸ್ ಇಂಪಾರ್ಟೆಂಟ್. ಅವ್ರು ಜಾಸ್ತಿ ನೀವು ಹೇಳಿದಾಗೆ ಎಲ್ಲ ನಗರ ಮಟ್ಟದಲ್ಲಿ ಆಗಬೇಕು. ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ ವ್ಯವಸ್ಥೆ, ತಂದೆ ತಾಯಂದಿರು ಇಷ್ಟು ಸಲ ಕಷ್ಟದಲ್ಲಿ ನನ್ನನ್ನು ಅಲ್ಲಿ ಇದ್ದುಕೊಂಡು ನೋಡಿದ್ದಾರೆ, ಇನ್ನಾದರೂ ಅವ್ರು ಪೇಟೆಯಲ್ಲಿ ಇರಲಿ ಅಂತ ಉತ್ತಮವಾದ ಒಂದು ಜೀವನ ಶೈಲಿ ಅವರಿಗೆ ಕೊಡಬೇಕು. ಇದೆಲ್ಲದಿಂದ ಡಾಕ್ಟ್ರುಗಳು ಬಂದಾಗ ಬರ್ತದೆ. ಅದಕ್ಕಾಗಿ ನಾವು ಗ್ರಾಮೀಣ ಮಟ್ಟಕ್ಕೆ ಅವ್ರನ್ನ ಆಕರ್ಷಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಒಂದು. ಎರಡನೇದಾಗಿ ಎಲ್ಲ ಇಲ್ಲ ಅಂತಲ್ಲ, ನೀವು ನೋಡಿ ಸಂಬಳವೂ ಬೇಕು, ಅದನ್ನೇ ನಾವು ಕೊಡಬೇಕು. ಇದರಲ್ಲಿ ಅದರ ಜೊತೆ ನಾನು ಹೇಳ್ತೇನೆ, ಖಾಸಗಿ ಆಸ್ಪತ್ರೆ ಎಲ್ಲಿದೆ? ಬರೀ ನಗರ ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರದ. ಈಗ ಮುಂಚೆ ಅಷ್ಟು ಇಲ್ಲ. ಮುಂಚೆ ಮಂಗಳೂರು, ಬೆಂಗಳೂರು, ಮೈಸೂರು 4-5 ಜಿಲ್ಲೆ ಬಿಟ್ಟರೆ ಖಾಸಗಿ ಆಸ್ಪತ್ರೆ ಎಲ್ಲಿತ್ತು? ಈಗಲೂ ಕೂಡ ಹಾಗೆ. ನೀವೊಂದು ಸಿಟಿ ಹೋಗಿ, ಸಿಟಿ ಬಿಟ್ಟು 1 ಕಿಲೋಮೀಟರ್ ನಂತರ ನಿಮಗೆ ಖಾಸಗಿ ಸಿಕ್ಕುವುದೇ ಇಲ್ಲ. ಅದಕ್ಕಾಗಿ ಇವತ್ತು ಕೂಡ ಕರ್ನಾಟಕ ರಾಜ್ಯದ 90% ಜನಸಾಮಾನ್ಯರು ಮತ್ತು 90% ಪ್ರಾದೇಶಿಕವಾಗಿ ಇವತ್ತು ಜನರು ಆರೋಗ್ಯವಂತರಾಗಿದ್ದರೆ ಅದು ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಡಾಕ್ಟ್ರುಗಳು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗ ಪ್ರಮುಖ ಕಾರಣ. ಖಾಸಗಿಯವರನ್ನೇನಲ್ಲ.